Hi, good evening. Once again, I come in front of you to do the chemistry classes. So, as we are doing one more questions, and in the lesson wise, we had completed three lessons, and we switch on to that the next lesson solutions today, and simultaneously we go for one more questions which are given in the examination that would be helpful for you for the CET students and other students also. So the colleges had been put forward their own examination and the evaluation work is going on. In the meanwhile, in the gap of these things, we have to learn some of the concepts of the chemistry. ನೋಡಿ, ಇಷ್ಟು ಗ್ಯಾಪಲ್ಲಿ ನಾವು ಅದು ಏನಾದರೂ ಒಂದು ಕಲಿಬೇಕು. ಏನಾದರೂ ಕಲಿಬೇಕಂತ ಇದ್ದಾಗ ಮಾತ್ರ ನಾವು ಅಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೋ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದರೆ ಟೈಮ್ ಪಾಸ್ ಮಾಡಲಿಕ್ಕೆ ಆಗಲ್ಲ. ಆಮೇಲೆ ಕಲೀಲಿಕ್ಕೆ ನಿಮಗೆ ಶ್ರದ್ಧೆ ಇರಬೇಕು, ಸಹನೆ ಇರಬೇಕು. ಶ್ರದ್ಧೆ ಮತ್ತು ಸಹನೆ ಎರಡೂ ಇದ್ದರೆ ಯು ಕ್ಯಾನ್ ಲರ್ನ್ ಆಟೋಮೆಟಿಕಲಿ. ಸೊ ಇಲ್ಲಿ ನೋಡಿದಾಗ ನಮಗೆ ಈ ಒಳ್ಳೆಯದನ್ನು ನಾವು ಆರಿಸ್ಕೊಳ್ಳೋದು ಭಾಳ ಕಷ್ಟ. ಕೆಟ್ಟದ್ದು ಬೇಗ ಬಂದುಬಿಡುತ್ತೆ ನಮಗೆ, ಆದರೆ ಒಳ್ಳೇದು ಬರೋದಿಲ್ಲ, ಬೇಗ ಬರಲ್ಲ. ಅದು ಈಗಿಂದಲ್ಲ, ಅದು ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ಅದು ಹಾಗೇ ಇರೋದು. ಇಟ್ ಹ್ಯಾಸ್ ಬೀನ್ ಕಮ್ ಫ್ರಮ್ ದ ಎಪಿಕ್ಸ್. ಆ ಗ್ರಂಥಗಳಲ್ಲೂ ಆ ಕಥೆಗಳಲ್ಲೂ ಕೂಡ ಬರುತ್ತೆ. ಅಲ್ಲೂ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿದಾಗ ಆ ರಾಮಾಯಣ ಮಹಾಭಾರತ ಬರೆದಂಥ ಕರ್ತೃಗಳಿಂದಲೂ ಕೂಡ ಹೇಳ್ತಾರೆ. ಈ ಮಹಾಭಾರತ ಬರೆದಂಥ ವೇದವ್ಯಾಸರು ಆಗಿನ ಇದರಲ್ಲಿ ಎಲ್ಲರಿಗೂ ಕೂಡ ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಆ ಹೇಳಿಕೆ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಧರ್ಮದ ಕಡೆ ಬನ್ನಿ, ಎಲ್ಲರೂ ಕೂಡ ಧರ್ಮದ ಕಡೆ ಬನ್ನಿ. ಆ ಧರ್ಮದ ಕಡೆ ಬನ್ನಿ ಅಂತೇಳಿ ಎಲ್ರಿಗೂ ಕೂಡ ಕೈ ಮುಗಿದು ಕೇಳ್ಕೊಳ್ತಾನೆ. ಆದರೆ ಆ ಜನಗಳು ಬರೋದೇ ಇಲ್ಲ. ನಾವು ಈಗಲೂ ಕೂಡ ಹೇಳ್ಬೋದು, ಎಲ್ರಿಗೂ ಯಾರನ್ನ ನೀವು ಧರ್ಮದ ಕಡೆ ಬನ್ನಿ ಅಂತ ಹೇಳಿದರೆ ಅವರು ಕೂಡ ಮುಖ ನೋಡಿಕೊಂಡು ಬರೋದು ಬೇಡ ಅಂದ್ಕೊಂಡು ಬರ್ತಾ ಇರ್ತಾರಂತ ನಮಗೆ ಈಗಲೂ ಕೂಡ ಗೊತ್ತಾಗುತ್ತೆ. ಅಂದರೆ ಜನರ ಮನಸ್ಥಿತಿ ಆಗಲೂ ಈಗಲೂ ಎರಡೂ ಒಂದೇ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಈ ಜನಗಳ ಮನಸ್ಸಿನ ಪರಿಸ್ಥಿತಿ ಆಗಿನ ಕಾಲದಲ್ಲೂ ಒಂದೇ, ಈಗಲೂ ಕೂಡ ಒಂದೇ. ಅದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಇಷ್ಟೆಲ್ಲ ನೋಡಿದಾಗ ನಮಗೆ ಆ ಒಂದು ಅಂಶವನ್ನು ನಾವು ಇಟ್ಕೊಂಡು, ಅಂದರೆ ನಮ್ಮ ಮನಸ್ಸನ್ನು ನಾವು ಸರಿಯಾಗಿ ಇಟ್ಕೋಬೇಕು. ಇಲ್ಲದಾದರೆ ನಾವು ಕಲೀಲಿಕ್ಕೆ ಆಗಲ್ಲ. ಯಾವುದು ಒಳ್ಳೆಯದನ್ನು ಕಲ್ತ್ಕೊಂಡಾಗ ಹೋಗೋದು ಮಾತ್ರ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಇಷ್ಟು ಅಂಶಗಳನ್ನು ಪೀಠಿಕೆಯಾಗಿ ಹೇಳ್ತಾ, ಈಗ ನೀವು ಇರೋ ಗ್ಯಾಪಲ್ಲಿ ನೀವು ಒಳ್ಳೆಯದನ್ನು ಕಲಿಯೋದಕ್ಕೆ ಪ್ರಯತ್ನ ಪಡಬೇಕು. ಇರೋ ಗ್ಯಾಪಲ್ಲಿ ನೀವು ಓದೋದಕ್ಕೆ ಪ್ರಯತ್ನ ಪಡಬೇಕು. ನೆಗ್ಲೆಕ್ಟ್ ಮಾಡಿಕೊಂಡು ಏನು ಓದೋದು ಬಿಡಿ ಸರ್, ಹೋಗಲ್ಲ, ಆಯಿತು ಇನ್ನೇನೇ ಆಗಲಿ, ಈ ವರ್ಷ ಎಲ್ಲ ಆಗುತ್ತೆ, ಹೇಗಾಗುತ್ತೆ ಅಂದ್ಕೊಂಡಿದ್ರೆ ಕಷ್ಟ ಆಗುತ್ತೆ. ನಮಗೆ ಯಾವಾಗ ಅನುಗ್ರಹ ಇರುತ್ತೋ ಆವಾಗಲೇ ನಾವು ಓದ್ಬಿಡ್ಬೇಕು. ಈ ಎರಡು ಅಂಶಗಳನ್ನು ಹೇಳ್ತಾ, ನಿಮಗೆ ಇನ್ನೂ ಕೂಡ ಮಧ್ಯದಲ್ಲಿ ಬೇರೆ ಬೇರೆ ಬರ್ತಾ ಇರುತ್ತೆ, ಅದು ಕೇಳ್ಕೊಳ್ಳಿ. ಆದರೆ ಅದಷ್ಟೇ ಆಗಬಾರ್ದು, ಕೆಮಿಸ್ಟ್ರಿ ಕಡೆನೂ ಕೂಡ ಬರಬೇಕು. ಹಾಗಾದರೆ ಕೆಮಿಸ್ಟ್ರಿ ಕಡೆ ಬರೋಣ. ಇಲ್ಲಿ ಒಂದು ಕ್ವಶನ್ ಇದೆ, 1 ಮಾರ್ಕ್ ಕ್ವಶನ್ಸ್ ಫಸ್ಟ್ ಬರ್ತೀನಿ, ಆಮೇಲೆ ನಾನು ಸೊಲ್ಯೂಷನ್ಸ್ಗೆ ಹೋಗ್ತೀನಿ. ಸೊಲ್ಯೂಷನ್ಸಲ್ಲಿ ಏನೇನು ಚಾಪ್ಟ್ರು, ಏನೇನು ಟಾಪಿಕ್ ಬರುತ್ತೆ ನಿಮಗೆ ಅನ್ನೋದು ನೋಡಿಬಿಟ್ಟು ನೆಕ್ಸ್ಟ್ ಇದು ಮಾಡ್ಕೊಳ್ಳೋಣ. ಸೊಲ್ಯೂಷನ್ಸ್ ಕೂಡ ಸ್ಟಾರ್ಟ್ ಮಾಡಿದೆ, ಅದರ ಮುಂದುವರೆದ ಒಂದು ಕಾನ್ಸೆಪ್ಟ್ಸನ್ನು ಇವತ್ತು ಕಂಪ್ಲೀಟ್ ಮಾಡ್ತೀನಿ. ವಾಟ್ ವಿಲ್ ಹ್ಯಾಪನ್ ಇಫ್ ಪ್ರೆಷರ್ ಗ್ರೇಟರ್ ದ್ಯಾನ್ ಆಸ್ಮೋಟಿಕ್ ಪ್ರೆಷರ್ ಈಸ್ ಅಪ್ಲೈಡ್ ಆನ್ ದಿ ಸೊಲ್ಯೂಷನ್ ಸಪ್ರೇಟೆಡ್ ಬೈ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇದು ಸೊಲ್ಯೂಷನ್ ಚಾಪ್ಟರ್ ಬರ್ತಕ್ಕಂಥ ವಾಟ್ ಹ್ಯಾಪನ್ಸ್. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ದೋಸ್ ಆರ್ ಪ್ರಿಪೇರಿಂಗ್ ಫಾರ್ CET ಆ್ಯಂಡ್ ದೋಸ್ ಆರ್ ಪ್ರಿಪೇರಿಂಗ್ ಫಾರ್ 1 ಮಾರ್ಕ್ ಕ್ವಶನ್ಸ್. ನೀವು 1 ಮಾರ್ಕ್ ಕ್ವಶನ್ಸ್ ಯಾರು ರೆಡಿ ಆಗ್ತಾ ಇದ್ದೀರಾ, ಕರೆಕ್ಟಾಗಿ ಕೂತ್ಕೊಂಡು ಎಲ್ಲ ಒಂದು ಕಡೆ ಬರ್ಕೊಳ್ಳಿ. ವಿಲ್ ಗೆಟ್ ಇಟ್. ವಾಟ್ ವಿಲ್ ಹ್ಯಾಪನ್ if pressure greater than osmotic pressure? What will happen? Pressure is greater than the osmotic pressure. This is one condition of that one. We know that osmotic pressure ಅಂದರೆ ಗೊತ್ತಿರಬೇಕು ನಮಗೆ. The pressure exerted during osmosis. Osmosis ಅಂದರೆ ಏನು? Osmosis is the movement of the solute particles from the higher concentration to lower concentration
ದಟ್ಸ್ ಕಾಲ್ಡ್ ಥ್ರೂ ಎನ್ ಸೆಮಿ ಪರ್ಮೇಬಲ್ ಮೆಂಬ್ರೇನ್, ದಟ್ ಇಸ್ ಕಾಲ್ಡ್ ಎಸ್ ಅನ್ ಆಸ್ಮೋಸಿಸ್. ಇಲ್ಲಿ ಆಸ್ಮೋಸಿಸ್ ಬಂದಾಗ ಆಸ್ಮೋಟಿಕ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ದ ಆಸ್ಮೋಟಿಕ್ ಪ್ರೆಷರ್, if the pressure exerted pressure greater than the osmotic pressure, what we are applying the pressure that is greater than the osmotic pressure. What will happen if pressure greater than the osmotic pressure? What we are going to apply the pressure if it is greater than osmotic pressure on the solution which is separated by a semi-permeable membrane. ಹಾಗಾದ್ರೆ ಯಾವ ಪ್ರೋಸೆಸ್ ಆಗುತ್ತೆ? We have to go for the different things of the processes which takes place during this one. ಸೊ ದಿಸ್ ಈಸ್ ದ ಕ್ವಶನ್ ಇನ್ ಸೊಲ್ಯೂಷನ್ಸ್. ಇಲ್ಲಿ ನೋಡಿದಾಗ ನಮಗೆ ರಿವರ್ಸ್ ಆಸ್ಮೋಸಿಸ್ ಆಗ್ತಾ ಇದೆ. ವಾಟ್ ಇಸ್ ಅ ರಿವರ್ಸ್ ಆಸ್ಮೋಸಿಸ್? ಈ ವರ್ಡ್ ನೀವು ಕೇಳಿರ್ಬೋದು, ರಿವರ್ಸ್ ಆಸ್ಮೋಸಿಸ್ ಎಲ್ಲಿದಾಗುತ್ತೆ ಅಂತ. ಇಲ್ಲಿ ಪ್ರೆಷರ್ ಏನಾಗಿದೆ ಇಸ್ ಗ್ರೇಟರ್ ದ್ಯಾನ್ ದ ಆಸ್ಮೋಟಿಕ್ ಪ್ರೆಷರ್. ಇಫ್ ಓನ್ಲಿ ದ ಆಸ್ಮೋಟಿಕ್ ಪ್ರೆಷರ್ ಇಸ್ ದೇರ್, ದಟ್ ವಿಲ್ ಹ್ಯಾಪನ್ಸ್ ಇನ್ ದ ಅನದರ್ ವೇ. ಇಫ್ ದ ಎಕ್ಸ್ಟರ್ನಲ್ ಪ್ರೆಷರ್ ಇಸ್ ಮೋರ್, ವಾಟ್ ಹ್ಯಾಪನ್ಸ್? ದ ರಿವರ್ಸ್ ಆಸ್ಮೋಸಿಸ್ ಟೇಕ್ಸ್ ಪ್ಲೇಸ್. ಹಾಗಾದ್ರೆ ರಿವರ್ಸ್ ಆಸ್ಮೋಸಿಸ್ ನಮ್ಗೆ ಎಲ್ಲಿ ಯೂಸ್ ಆಗುತ್ತೆ? ಇನ್ ದಿ ಪ್ಯೂರಿಫಿಕೇಷನ್ ಆಫ್ ವಾಟರ್. ಈ ಸಿ ವಾಟರ್ನಲ್ಲಿ, ಸಲೈನ್ ವಾಟರ್ನಲ್ಲಿ, ಓಷನ್ ವಾಟರ್ನ ನಾವು ಪ್ಯೂರಿಫೈ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಗೋ ಫಾರ್ ರಿವರ್ಸ್ ಆಸ್ಮೋಸಿಸ್. ಇನ್ನೊಂದು, ನಿಮ್ಮ ಮನೆಗಳಲ್ಲಿ ಈಗ ಆಲ್ರೆಡಿ ಫಿಲ್ಟರ್ ಇರುತ್ತೆ. ಆ ಫಿಲ್ಟರ್ನ ಒಳಗಡೆ ಕ್ಯಾಂಡಲ್ ಹೋಗ್ಬೇಕಾದ್ರೆ ಆ ಫಿಲ್ಟರ್ನ ನೀವೆಲ್ಲ ಡೀಟೇಲ್ಸ್ ನೋಡ್ತಾ ಹೋಗಿ ಅಲ್ಲಿ ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ ಅಂತ ಇರುತ್ತೆ. ಸೊ ರಿವರ್ಸ್ ಆಸ್ಮೋಸಿಸ್ ಇಸ್ ಸೇಮ್ ಟೈಪ್. ಅಲ್ಲೇನಾಗುತ್ತೆ, ಒಳಗಡೆ ಬರ್ತಕ್ಕಂಥ ಸ್ಯಾಲೆಂಟೇ ಇರೋದನ್ನ ಏನು ಮಾಡುತ್ತೆ, ಸ್ಯಾಲೆಂಟ್ನೆಲ್ಲ ಅಲ್ಲೇ ಹೇಳ್ಕೊಳುತ್ತೆ, ಪ್ಯೂರ್ ವಾಟರ್ ಮಾತ್ರ ಕಳಿಸುತ್ತೆ. ದಿಸ್ ಇಸ್ ರಿವರ್ಸ್ ಆಸ್ಮೋಸಿಸ್, entirely used in purification of water. It's very clear. So this is the first question. ಈ ಕ್ವಶನ್ಸ್, ಈ ಚಾಪ್ಟರ್ಲಿ ನಿಮಗೆ ಬೇರೆ ಬೇರೆ ಡಿಫ್ರೆಂಟ್ ಕ್ವಶನ್ಸ್ ಬರ್ಬೋದು. ಆಸ್ಮೋಸಿಸ್ ಬಗ್ಗೆ ಬರ್ಬೋದು, ವ್ಯಾಂಟ ಫ್ಯಾಕ್ಟರ್ ಬಗ್ಗೆ ಬರ್ಬೋದು, ರಿವರ್ಸ್ ಆಸ್ಮೋಸಿಸ್ ಈಗ ಬಂದಿದೆ, ಆಸ್ಮೋಸಿಸ್ ಬಗ್ಗೆನೂ ಬರ್ಬೋದು, ಡಯಾಲಿಸಿಸ್ ಬಗ್ಗೆ ಬರ್ಬೋದು. ಕರೆಕ್ಟಾಗಿ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇದು ಒಂದು ಕ್ವಶನ್ ಬಂದಿದೆ, ಅದು ಕವರ್ ಆಗೋ ಏರಿಯಾಸ್ನೆಲ್ಲ ಹೇಳಿದ್ದೀನಿ. ನೆಕ್ಸ್ಟ್ ಎರಡನೇ ಕ್ವಶನ್ ಇದೆ, ರೌಲ್ಟ್ಸ್ ಲಾ. ಸ್ಟೇಟ್ ರೌಲ್ಟ್ಸ್ ಲಾ ಆಫ್ ಸೊಲ್ಯೂಷನ್ಸ್ ಕಂಟೈನಿಂಗ್ a non-volatile solute. Again it's also solution. ನಾನು ಇಲ್ಲಿ 1 ಮಾರ್ಕ್ ಕ್ವಶನ್ಸ್ ಕವರ್ ಮಾಡಿದಾಗ ಯಾವುದಾದ್ರು ಬರ್ತಾಯಿದೆ ಎಲ್ಲ ತೊಗೊಳ್ತಾರೆ. ಸ್ಟೇಟ್ ರೌಲ್ಟ್ಸ್ ಲಾ. ಈ ರೌಲ್ಟ್ಸ್ ಲಾ ಮತ್ತು ಹೆನ್ರೀಸ್ ಲಾ ಇದು ಕೂಡ ನಮಗೆ ಸೊಲ್ಯೂಷನ್ಸಲ್ಲಿ ಬರುತ್ತೆ. ರೌಲ್ಟ್ಸ್ ಲಾ ಆ್ಯಂಡ್ ದ ಹೆನ್ರೀಸ್ ಲಾ ಎರಡೂ ಕೂಡ ನಮಗೆ ಈ ಸೊಲ್ಯೂಷನ್ಸ್ ಬರೋದು ಕಾಪ್ಟಲ್ಲಿ ಯಾವಾಗ ಬರುತ್ತೆ? ವೆನ್ ದ ಸಾಲ್ವೆಟ್ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್, ಇಟ್ ಕಮ್ಸ್ ಅಂಡರ್ ಹೆನ್ರೀಸ್ ಲಾ. ಈ ರೌಲ್ಟ್ಸ್ ಲಾ ಏನಾಗುತ್ತೆ, solvent of liquid in liquids with pressure, that comes under the Raoult's law. ಈ Raoult's law ಅಲ್ಲಿ ಏನು ಕ್ವಶನ್ ಕೇಳಿದಾನೆ, ವಾಟ್ ಹ್ಯಾಪನ್ಸ್ ಇನ್ ದ ಸ್ಟೇಟ್ ದ Raoult's law ಆಫ್ ದ ಸೊಲ್ಯೂಷನ್ ಕಂಟೈನಿಂಗ್ ದ ನಾನ್ ವೋಲೆಟೈಲ್ ಸಾಲ್ಯೂಟ್. ನಾನ್ ವೋಲೆಟೈಲ್ ನಿಮ್ಗೆ ಅಲ್ಲಿ ಟರ್ಮ್ಸ್ ಗೊತ್ತಿರಬೇಕು. 1 ಮಾರ್ಕ್ ಕ್ವಶನ್ಸ್ ಆಗೋದ್ರಿಂದ ಜಸ್ಟ್ ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಗೊತ್ತಾಗಬೇಕು. ನಾನ್ ವೋಲೆಟೈಲ್ ಆ್ಯಂಡ್ ವೋಲೆಟೈಲ್. ವೋಲೆಟೈಲ್ ಅಂದ್ರೆ ಏನು? ಇಫ್ ಯು ಕೀಪ್ ದ ಪೆಟ್ರೋಲನ್ನು ಹಾಗೆ ಓಪನ್ ಮಾಡಿಡಿ, ಒಂದು ಕ್ಯಾನಲ್ಲಿ ತೊಗೊಂಬನ್ನಿ ಅಥವಾ ಅದನ್ನು ಕಂಟೈನರ್ ಇಡಿ, ಅದನ್ನು ಹಾಗೆ ಓಪನ್ ಮಾಡಿಡಿ, ನೋಡಿ ಇಟ್ ವಿಲ್ ಎವಾಪರೇಟ್ ಆಗ್ತದೆ. ದಟ್ ಇಸ್ ಕಾಲ್ಡ್ ವೋಲೆಟೈಲ್. ಕರ್ಪೂರ ನೀಡಿ, ಕರ್ಪೂರ ಏನಾಗ್ತಾ ಹೋಗುತ್ತೆ, ವೋಲೆಟೈಲ್. ಅದು ಕೂಡ ಗಾಳಿಯಲ್ಲಿ ಕರಗ್ಬಿಟ್ಟು ವೋಲೆಟೈಲ್ ಆವಿ ಆಗ್ತಾ ಇರ್ತದೆ. ದಟ್ಸ್ ವೋಲೆಟೈಲ್. ಸೊ ಇನ್ ದಿಸ್ ಒನ್ ರೌಲ್ಟ್ಸ್ ಲಾನಲ್ಲಿ ಏನಪ್ಪ ಆಗುತ್ತಂದರೆ, ರೌಲ್ಟ್ಸ್ ಲಾ ಸ್ಟೇಟ್ಸ್ ಅಬೌಟ್ ದಟ್ ನಾನ್ ವೋಲೆಟೈಲ್ ಸಾಲ್ಯೂಟ್. ಇಲ್ಲಿ ವೋಲೆಟೈಲ್ ಆಗದೇ ಇರೋ ಸಾಲ್ಯೂಟು ಡಿಸಾಲ್ವ್ ಆದಾಗ ಹೇಗೆ ಬರುತ್ತೆ? ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್ ಈಸ್ ಈಕ್ವಲ್ ಟು ದ ಮೋಲ್ ಫ್ರಾಕ್ಷನ್. ಇಲ್ಲೊಂದು ವೇಪರ್ ಪ್ರೆಷರ್ ಬರುತ್ತೆ. ವೇಪರ್ ಪ್ರೆಷರ್ ಲಿಕ್ವಿಡಲ್ಲಿ ವೆನ್ ಇಟ್ಸ್ ಗೆಟ್ ಕನ್ವರ್ಟೆಡ್ ಇಂಟು ವೋಲೆಟೈಲ್ ಮೀನ್ಸ್ ದಟ್ಸ್ ಕಾಲ್ಡ್ ವೇಪರ್ ಪ್ರೆಷರ್. ಇಲ್ಲಿ ನಮಗೆ ನಾನ್ ವೋಲೆಟೈಲ್ ಸಾಲ್ಯೂಟನ್ನು ನಾವು ಡಿಸಾಲ್ವ್ ಮಾಡಿದಾಗ ರಿಲೇಟಿವ್ ಲೋಯರಿಂಗ್ ವೇಪರ್ ಪ್ರೆಷರ್ ಬರುತ್ತೆ. ದಿಸ್ ಈಸ್ ದ ರಿಲೇಟಿವ್ ಲೋಯರಿಂಗ್ ವೇಪರ್ ಪ್ರೆಷರ್ ಮೀನ್ಸ್ ದ ವೇಪರ್ ಪ್ರೆಷರ್ ಆಫ್ ದ ಅರ್ಲಿಯರ್ ಆ್ಯಂಡ್ ದ ವೇಪರ್ ಪ್ರೆಷರ್ ಆಫ್ ದ ಲೇಟರ್. That comes under relative lowering vapor pressure. Relative lowering vapor pressure of a solution is equal to the mole fraction of the solute. This is the second one. Once again I repeat the question. State Raoult's law of solutions containing non-volatile solute. ಈ Raoult's law ನಮಗೆ 3 ಟೈಪಲ್ಲಿ ಬರುತ್ತೆ. Non-volatile solute, ನೆಕ್ಸ್ಟ್ Raoult's law with the negative deviation, Raoult's law with the positive deviation. ಯಾವುದನ್ನು ಕೊಡ್ತಾರೆ ಅಂತ ಕರೆಕ್ಟಾಗಿ ನೋಡ್ಕೋಬೇಕು. When a non-volatile solute is dissolved, then it's dissolved in a liquid, then what happens? The relative lowering vapor pressure, RLVP ಅಂತ ಕರಿತೀವಿ. ಇದನ್ನು ನಮಗೆ ಕಾಲಿಗೇಟಿವ್ ಪ್ರಾಪರ್ಟೀಸ್ನಲ್ಲಿ ಕೂಡ ಓದ್ತೀವಿ. ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕಾಲಿಗೇಟಿವ್ ಪ್ರಾಪರ್ಟಿ. ಸೊ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಈಸ್ ಈಕ್ವಲ್ ಟು ದ ಮೋಲ್ ಫ್ರಾಕ್ಷನ್ ಆಫ್ ದ ಸಾಲ್ಯೂಟ್. ನಮಗೆ ರಿಲೇಟಿವ್ ಲೋಯರಿಂಗ್ ವೇಪರ್ ಪ್ರೆಷರ್ ಮೋಲ್ ಫ್ರಾಕ್ಷನ್ಗೆ ಈಕ್ವಲ್ ಇದೆ. ಸ್ವಲ್ಪ ಬರ್ಕೊಳ್ಳಿ, ಅದನ್ನು ರಿವೈಸ್ ಮಾಡಿ.
ಥರ್ಡ್ ಕ್ವಶನ್. ಐ ಗೋ ಫಾರ್ ಥರ್ಡ್ ಕ್ವಶನ್. ಇಲ್ಲಿ ಎರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದೇನೆ ಮೆಟಲ್ಸು. ಒಂದು ಮೆಟಲ್ ಎ, ಅನದರ್ ಇಸ್ ದ ಮೆಟಲ್ ಬಿ. ಮೆಟಲ್ ಎ and B have reduction potential of minus 0.76 volt and plus 34 volt. ಒಂದು ಮೈನಸ್ ಇದೆ, ಇನ್ನೊಂದು ಪ್ಲಸ್ ಇದೆ. ಮೈನಸ್ 0.76 volts and plus 0.34 volts. minus 0.76 then plus 0.34 volts respectively. ಎಗೆ ಮೈನಸ್ 0.76 ಇದೆ, ಬಿಗೆ ಪ್ಲಸ್ 0.34 ಇದೆ, 0.34 ಇದೆ. ಎರಡು ನೋಡಿದಾಗ ವಿಚ್ ಆಫ್ ದೀಸ್ ವಿಲ್ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್ ಫ್ರಮ್ ಡೈಲ್ಯೂಟ್ ಸೊಲ್ಯೂಷನ್, ಡೈಲ್ಯೂಟ್ ಸಲ್ಫ್ರಿಕ್ ಆಸಿಡ್. ಇವೆರಡರಲ್ಲಿ ನಮಗೆ ಯಾವುದು ನಮಗೆ ಹೈಡ್ರೋಜನನ್ನು ಲಿಬರೇಟ್ ಮಾಡುತ್ತೆ? ಡೈಲ್ಯೂಟ್ ಸಲ್ಫ್ರಿಕ್ ಆಸಿಡಿಂದ. ಹಿಯರ್ ಇಸ್ ಅನ್ ಮೆಟಲ್ ಎ. ಹಾಗಾದ್ರೆ ಮೆಟಲ್ ಎ ನೋಡಿದಾಗ ನಮಗೆ ರಿಡಕ್ಷನ್ ಪೊಟೆನ್ಷಿಯಲ್ ಏನಾಯಿತು? ತುಂಬ ಕಡಿಮೆ ಇದೆ, ನೆಗೆಟಿವ್ ವ್ಯಾಲ್ಯೂ ಮೈನಸ್ 0.76. ಯಾವುದಕ್ಕೆ ರಿಡಕ್ಷನ್ ಪೊಟೆನ್ಷಿಯಲ್ ಕಡಿಮೆ ಇರುತ್ತೋ ಅದು ಹೈಡ್ರೋಜನನ್ನು ಲಿಬರೇಟ್ ಮಾಡುತ್ತೆ. ದಟ್ಸ್ ದ ಆನ್ಸರ್. ಇನ್ನೊಂದು ಸರಿ ಕ್ವಶನ್ ನೋಡ್ಕೊಳ್ಳಿ. ಎರಡು ಮೆಟಲ್ ಕೊಟ್ಟಿದ್ದಾನೆ. one metal and then the reduction potential is also given. The reduction potential of one metal is minus 0.76, another one is plus 0.34. ಇದರಲ್ಲಿ ಕಡಿಮೆ ಇರೋದು ಮೆಟಲ್ ಯಾವುದು? ಎ. ಅದರಲ್ಲಿ ಏನಾಗುತ್ತೆ? ವಿಚ್ ಆಫ್ ದೀಸ್ ವಿಲ್ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್ ಫ್ರಮ್ ಡೈಲ್ಯೂಟ್ ಸಲ್ಫ್ರಿಕ್ ಆಸಿಡ್. ಯಾವುದಕ್ಕೆ ರಿಡಕ್ಷನ್ ಪೊಟೆನ್ಷಿಯಲ್ ಕಡಿಮೆ ಇರುತ್ತೋ ಅದು ಹೈಡ್ರೋಜನ್ ಗ್ಯಾಸನ್ನು ಲಿಬರೇಟ್ ಮಾಡುತ್ತೆ. ಅಷ್ಟು. ಹಾಗಾದರೆ ಇದರಲ್ಲಿ ಆನ್ಸರು ಮೆಟಲ್ ಎ. ದೆನ್ ಯೂನಿಟ್ ಕೇಳಿದ್ದಾನೆ ಇಲ್ಲಿ. ಯೂನಿಟ್ಸ್ ಆಫ್ ದಟ್ ಒನ್, the SI unit of the rate constant of second order reaction. ಇದು ಕೂಡ ನಮಗೆ ಕೆಮಿಕಲ್ ಕೈನೆಟಿಕ್ಸ್ನಲ್ಲಿ ಯೂನಿಟ್ಸು ಸುಮಾರು ಸರಿ ಬರ್ತಾ ಇರುತ್ತೆ. ಮೇ ಬಿ 1 ಮಾರ್ಕ್ ಕ್ವಶನ್ಸ್ ಇನ್ ದ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಬರ್ತಾನೆ ಇರುತ್ತೆ, ಅದು ನೋಡ್ಕೊಳ್ಳಿ. SI ಯೂನಿಟ್ ಆಫ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ನೋಡಿದಾಗ ರೇಟ್ ಕಾನ್ಸ್ಟೆಂಟ್ ಆಫ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಲೀಟರ್ಸ್, ಮೋಲ್ಸ್ ಇನ್ವರ್ಸ್ ಆ್ಯಂಡ್ ಸೆಕೆಂಡ್ ಇನ್ವರ್ಸ್. ಅಗೇನ್ ನಾನು 2-3 ಪೇಪರ್ನ ಕವರ್ ಮಾಡಿದಾಗ ಹೇಳಿದ್ದೀನಿ, ಅದನ್ನು ಯೂನಿಟ್ಸನ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ, ಅದನ್ನು ರೀಕಾಲ್ ಮಾಡ್ತಾರೆ. ಡೈಲಿ ಒಂದು ರೀಕಾಲ್ ಮಾಡಲೇಬೇಕು. ಡೈಲಿ ರೀಕಾಲ್ ಮಾಡಿದಾಗ ನಿಮಗೆ ಅಲ್ಲಿ ಆ ಯೂನಿಟ್ಸ್ ಮೈಂಡಲ್ಲಿ ಇರೋದಕ್ಕೆ ಅನುಕೂಲ ಆಗುತ್ತೆ. ದೆನ್ ಕಮ್ ಟು ದಟ್ ಒನ್. ದ ಫಿಫ್ತ್ ಒನ್ ಈಸ್ ವಾಟ್ ಈಸ್ ಎನ್ ಎಮಲ್ಷನ್ ಅಂತ ಕೇಳ್ತೀನಿ. ವಾಟ್ ಈಸ್ ಎಮಲ್ಷನ್? ಎಮಲ್ಷನಲ್ಲಿ ನೋಡಿದಾಗ ಇಟ್ಸ್ ಒನ್ ಡಿಫ್ರೆಂಟ್ ಟೈಪ್ ಆಫ್ ದ 1 ಮಾರ್ಕ್ ಕ್ವಶನ್ಸ್ ಅಂತ. ಎಮಲ್ಷನ್, the colloidal solution containing both the dispersed phase and dispersion medium are liquids. ಇಲ್ಲಿ ಕೊಲಾಯ್ಡ್ಸ್ ಅಂತ ಬರುತ್ತೆ. ವಾಟ್ ಆರ್ ಕೊಲಾಯ್ಡ್ಸ್? ನಿಮಗೆ ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ 10th ಇಂದಲೂ ಬಂದಿದೆ ಮತ್ತು ಸ್ಟಾರ್ಟಿಂಗಲ್ಲೂ ಇದೆ ಸೊಲ್ಯೂಷನ್ಸಲ್ಲಿ. ವಾಟ್ ಆರ್ ಕೊಲಾಯ್ಡ್ಸ್ ಅಂದಾಗ ಇಟ್ ಇಸ್ ಅನ್ ಇಂಟರ್ಮೀಡಿಯೇಟ್ ಸ್ಟೇಟ್ ಆಫ್ ದ ಬಿಟ್ವೀನ್ ದಿ ಸಸ್ಪೆನ್ಷನ್ಸ್ ಆ್ಯಂಡ್ ಟ್ರೂ ಸೊಲ್ಯೂಷನ್ಸ್. ಈ ಒಂದು ಸಾಲ್ಯೂಟನ್ನು ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದಾಗ ಒಂದು ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ ಫಾರ್ಮ್ ಮಾಡುತ್ತೆ, ಇನ್ನೊಂದು ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ ಫಾರ್ಮ್ ಮಾಡುತ್ತೆ. ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ ಏನಾಗುತ್ತೆ? ಕಾಣ್ತಾ ಇರುತ್ತೆ. ಮೈಕ್ರೋಸ್ಕೋಪಿಕಲ್ಲಿ ಕೆಲವು ಚಿಕ್ಕದಿದ್ರೆ ಅದು ಕಾಣ್ತಾ ಇರುತ್ತೆ ಥ್ರೂ ದ ಮೈಕ್ರೋಸ್ಕೋಪ್, ಅಲ್ಟ್ರಾ ಮೈಕ್ರೋಸ್ಕೋಪ್ ಅಂತ ಹೇಳಿದ್ರೆ ಮೈಕ್ರೋಸ್ಕೋಪ್ ಅಂತ. ಇನ್ನೊಂದರಲ್ಲಿ ಅಲ್ಟ್ರಾ ಮೈಕ್ರೋಸ್ಕೋಪಲ್ಲಿ ಹಾಕಿದ್ರು ನೋಡಿದ್ರೆ ಕೂಡ ಕಾಣಲ್ಲ. ದಟ್ಸ್ ಕಾಲ್ಡ್ ಸೊಲ್ಯೂಷನ್ಸ್. ಆ ಮಿಡ್ಲಲ್ಲಿ ಇದೆಯಲ್ಲ ಸಸ್ಪೆನ್ಷನ್ಸು, ಮೇಲ್ಗಡೆ ಇರೋದು, ಕೆಳಗಡೆ ಕರಗಿದೆ ಅದ್ರಲ್ಲಿ ಕಾಣೋದಿಲ್ಲ, ಅದು ಸೊಲ್ಯೂಷನ್ಸ್. ಆ ಮಿಡ್ಲ್ ಸ್ಟೇಟ್ ಇದೆಯಲ್ಲ ಅದಕ್ಕೆ ನಾವೇನಂತೀವಿ? ಕಲಾಯ್ಡಲ್ ಸ್ಟೇಟ್. ದ ಇಂಟರ್ಮೀಡಿಯೇಟ್ ಸ್ಟೇಟ್ ಬಿಟ್ವೀನ್ ದಿಸ್ ಟ್ರೂ ಸೊಲ್ಯೂಷನ್ಸ್ ಆ್ಯಂಡ್ ದಿ ಸಸ್ಪೆನ್ಷನ್ಸ್ ಆ್ಯಂಡ್ ಟ್ರೂ ಸೊಲ್ಯೂಷನ್ಸ್, ಇವೆರಡರ ಮಧ್ಯೆ ನಾವು ಕೊಲಾಯ್ಡ್ಸ್ ಅಂತ ಕರಿತೀವಿ. ಇಲ್ಲಿ ಕಲಾಯ್ಡಲ್ ಸೊಲ್ಯೂಷನ್ ಕಂಟೈನಿಂಗ್ ಬೋತ್ ದ ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಸ್ಡ್ ಮೀಡಿಯಮ್, ಎರಡೂ ಕೂಡ ಏನಾಗಿರಬೇಕು? ಲಿಕ್ವಿಡ್ಸ್ ಆಗಬೇಕು ಅಂತ. ಅದಕ್ಕೆ ನಾವು ಎಮಲ್ಷನ್ ಅಂತ ಕರಿತೀವಿ. ಎಮಲ್ಷನ್ ಇಸ್ ಅ ಸ್ಟೇಟ್. ಎಮಲ್ಷನ್ಸಲ್ಲಿ ಎರಡೂ ಕೂಡ ಲಿಕ್ವಿಡ್ ಆಗಿರಬೇಕು. ಸೊ ದಟ್ಸ್ ಒನ್ ಆಫ್ ದಿ ಎಕ್ಸಾಂಪಲ್ ಆಫ್ ದಿ ಎಮಲ್ಷನ್. ಒನ್ಸ್ ಅಗೇನ್ ಐ ರಿಪೀಟ್, ದ ಕಲಾಯ್ಡಲ್ ಸೊಲ್ಯೂಷನ್ ವಿಚ್ ಕನ್ಸಿಸ್ಟ್ ಆಫ್ ದ ಬೋತ್ ದ ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಸ್ಡ್ ಮೀಡಿಯಾ. ಇದು ಯಾವ ಸರ್? ಅದು ಡಿಸ್ಪರ್ಸ್ಡ್ ಫೇಸು, ಡಿಸ್ಪರ್ಸ್ಡ್ ಮೀಡಿಯಾ, ಟರ್ಮ್ಸ್ ಎಲ್ಲ ಡಿಫ್ರೆಂಟ್ ಇದೆ, ನಮಗೆ ಗೊತ್ತಾಗ್ತಿಲ್ಲ. ಇಟ್ ಈಸ್ ನಾಟ್ ಎನಿ ಡಿಫಿಕಲ್ಟ್ ಒನ್. ನಾವು ಸೊಲ್ಯೂಷನ್ಸ್ ನೋಡಿದಾಗ ಸಾಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಗಿವ್ಸ್ ರೈಸ್ ಟು ಸೊಲ್ಯೂಷನ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇ ನಮಗೆ ಆ ಡಿಸ್ಪರ್ಸ್ಡ್ ಫೇಸ್ ಅನ್ನೋದು ಸಾಲ್ಯೂಟು, ಡಿಸ್ಪರ್ಸ್ಡ್ ಮೀಡಿಯಾ ಅನ್ನೋದು ಸಾಲ್ವೆಂಟ್ ಇದ್ದಾಗ ಎರಡನ್ನು ತಿಳ್ಕೋಬೇಕು. ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಸ್ಡ್ ಮೀಡಿಯಾ ಅವೆರಡೂ ಕೂಡ ಇಂಟ್ರಾಕ್ಷನ್ ಆಗುತ್ತೆ. ಇಲ್ಲಿ ಎರಡೂ ಕೂಡ ಡಿಸ್ಪರ್ಸ್ಡ್ ಫೇಸ್ ಮತ್ತು ಡಿಸ್ಪರ್ಸ್ಡ್ ಮೀಡಿಯಾ ಎರಡೂ ಕೂಡ ಲಿಕ್ವಿಡ್ ಆಗಿದೆ. ಅದಕ್ಕೆ ನಾವೇನಂತ ಕರಿತೀವಿ? ಅಂತಹ ಕಲಾಯ್ಡಲ್ ಸೊಲ್ಯೂಷನ್ಸ್ಗೆ ನಾವು ಎಮಲ್ಷನ್ಸ್ ಅಂತ ಕರಿತೀವಿ. ಐ ಥಿಂಕ್ ಯು ಆರ್ ಕ್ಲಿಯರ್. ಒನ್ಸ್ ಅಗೇನ್ ಐ ಟೆಲ್ ಯು, ದ ಕಲಾಯ್ಡಲ್ ಸೊಲ್ಯೂಷನ್ ವಿಚ್ ಹ್ಯಾಸ್ ಬೋತ್ ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಸ್ಡ್ ಮೀಡಿಯಾ ಆರ್ ಲಿಕ್ವಿಡ್ ಆಸ್ ಲಿಕ್ವಿಡ್ಸ್. I think you are clear. Then come to the another one. The next question is, name the flux used to remove iron impurity from molten copper. Again flux ಇದೆ ನಮಗೆ. ಫ್ಲಕ್ಸಲ್ಲೂ ಕೂಡ ಅಷ್ಟೇ ಕಾಮನ್ ಒಂದು ಈಕ್ವೇಷನ್ ಬರುತ್ತೆ.
Gang plus flux gives rise to slag. Slag means waste, unwanted particles. ಅನ್ವಾಂಟೆಡ್ ಥಿಂಗ್ಸನ್ನು ನಾವು ರಿಮೂವ್ ಮಾಡ್ಬೇಕಾದ್ರೆ ಫ್ಲಕ್ಸನ್ನು ಸೇರಿಸಲೇಬೇಕು. ಯಾಕಂದರೆ ಈ ಅನ್ವಾಂಟೆಡ್ ಥಿಂಗ್ಸನ್ನು ಸೇರಿಸ್ಬೇಕಾದ್ರೆ ಯಾವ ಫ್ಲಕ್ಸನ್ನು ಸೇರಿಸ್ತೀವಿ, ಎಲ್ಲಿ ಇದು ಇಟ್ಸ್ ಅಬೌಟ್ ದ ಕ್ವಶನ್ ಈಸ್ ದಟ್ ಫ್ಲಕ್ಸ್ ಇಸ್ ಯೂಸ್ ಟು ರಿಮೂವ್ ಐರನ್ ಇಂಪ್ಯೂರಿಟಿ. ಐರನ್ ಇಂಪ್ಯೂರಿಟಿನ ರಿಮೂವ್ ಮಾಡಲಿಕ್ಕೆ ಯಾವ ಫ್ಲಕ್ಸನ್ನು ಯೂಸ್ ಮಾಡ್ತೀವಿ. ಫ್ಲಕ್ಸ್ ಅನ್ನೋದು ಒಂದು ಕೆಮಿಕಲ್ ಮೆಟೀರಿಯಲು, ಅದನ್ನು ವೇಸ್ಟನ್ನು ರಿಮೂವ್ ಮಾಡಲಿಕ್ಕೆ ಬಳಸೋದು. ಒಂದು ಈಕ್ವೇಷನ್ ಹೇಳಿದೆ, ಫ್ಲಕ್ಸ್ ಪ್ಲಸ್ ಗ್ಯಾಂಗ್ ಗಿವ್ಸ್ ರೈಸ್ ಟು ಸ್ಲ್ಯಾಗ್. ಗ್ಯಾಂಗ್ ಅಂದರೆ ವೇಸ್ಟ್ ಮೆಟೀರಿಯಲ್. ಆ ಗ್ಯಾಂಗ್ ಅನ್ನೋದು ಗ್ಯಾಂಗ್ ಪಾರ್ಟಿಕಲ್ ಅಂತ ಗ್ಯಾಂಗ್ಯೂ ಪಾರ್ಟಿಕಲ್ ಅಂತ ಕರೀತಾರೆ. ಆ ಗ್ಯಾಂಗ್ ಪಾರ್ಟಿಕಲ್ಲು ಹೊರಗಡೆ ಬರಬೇಕಾದ್ರೆ ಈ ಫ್ಲಕ್ಸ್ ಹೋಗಲೇಬೇಕು, ಆವಾಗ ಇದನ್ನು ಬರುತ್ತೆ. ಐರನ್ನಲ್ಲಿರೋ ಇಂಪ್ಯೂರಿಟೀಸ್ ಬರಬೇಕಾದ್ರೆ ಸಿಲಿಕಾ ಸೇರಿಸ್ಬೇಕು. ಐರನ್ ಪ್ಲಸ್ ಸಿಲಿಕಾ ಐರನ್ ಸಿಲಿಕೇಟ್ ಆಗುತ್ತೆ. ಐರನ್ ಸಿಲಿಕೇಟ್ ಇಸ್ ಸ್ಲ್ಯಾಗ್. ನೋಡಿ, ಇದು ನಮಗೆ ಹೌದು ಸಿಲಿಕಾ ಆರ್ ಸಿಲಿಕ್, SiO2 ಆರ್ SiLiCa ಸಿಲಿಕಾ ಎರಡರಲ್ಲಿ ಯಾವುದಾದ್ರು ಬರೀಬೋದು. ಸೊ ದಿಸ್ ಇಸ್ ದ ಅನದರ್ ಕ್ವಶನ್. ದೆನ್ ಕಮ್ ಟು ದಟ್ ಅನದರ್ ಒನ್. ದ next one more question is, this is the 7th question as I covered, but many sub questions we have been completed. ಅದರಲ್ಲೂ ಕೂಡ ನಮಗೆ ಬೇರೆ ಬೇರೆ ಕ್ವಶನ್ಸ್ ಯಾವ್ದು ಬರುತ್ತೆ ಅಂತ ನಾನು ನಿಮಗೆ ಹೇಳಿದೆ. ನೇಮ್ ದ ಪ್ರಾಡಕ್ಟ್ ಫಾರ್ಮ್ ವೆನ್ xenon ರಿಯಾಕ್ಟ್ಸ್ ವಿತ್ ಪ್ಲಾಟಿನಮ್ ಹೆಕ್ಸಾಫ್ಲೋರೈಡ್. ನೇಮ್ ದ ಪ್ರಾಡಕ್ಟ್ ಫಾರ್ಮ್. ಎರಡು ಕಾಂಪೌಂಡ್ ಕೊಟ್ಟಿದ್ದಾನೆ, xenon ಮತ್ತು ಪ್ಲಾಟಿನಮ್ ಹೆಕ್ಸಾಫ್ಲೋರೈಡ್. xenonಗೆ Xe, ಪ್ಲಾಟಿನಮ್ ಹೆಕ್ಸಾಫ್ಲೋರೈಡ್ಗೆ PtF6. ಎರಡನ್ನು ಮಿಕ್ಸ್ ಮಾಡಿ ಈಸಿ. ನೀವೇನಾದರೂ ಕಲಿಬೇಕಾದ್ರೆ ಅದನ್ನು ಕಷ್ಟ ಅಂತ ಕಲಿಯೋಕೆ ಹೋಗ್ಬಿಡಿ. ಡೋಂಟ್ ಗೋ ಫಾರ್ ದಟ್, ಇಟ್ ಈಸ್ ಡಿಫಿಕಲ್ಟ್, ಇದು ಬರಲ್ಲ ನಮಗೆ, ಇದೇನಾಗುತ್ತೆ, ಅಯ್ಯೋ ಇದು ಬೇಡ, ಹಾಗೆ ಈ ನೆಗೆಟಿವ್ ಕಾನ್ಸೆಪ್ಟ್ಸೇ ಬೇಡ ನಿಮಗೆ. ಈ ನೆಗೆಟಿವ್ ಕಾನ್ಸೆಪ್ಟ್ಸು ಗೊಣಗೋದು ಅದು ಬೇಡ. ಗೋ ವಿತ್ ಅದನ್ನು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ, ವಿತ್ ಫುಲ್ ಕಾನ್ಫಿಡೆನ್ಸಿಂದ ಓದಬೇಕು. ನಿಮಗೆ ಕಾನ್ಫಿಡೆನ್ಸ್ ಇಲ್ವಾ, ಓದಲಿಕ್ಕೆ ಹೋಗ್ಬೇಡಿ, ರೆಸ್ಟ್ ತಗೊಳ್ಳಿ ಒಂದು 5 ನಿಮಿಷ. ದೆನ್ ಯು ಗೆಟ್ ದ ಕಾನ್ಫಿಡೆನ್ಸ್ ಆ್ಯಂಡ್ ದೆನ್ ಗೋ ಫಾರ್ ದಟ್. ಸೊ ಇಫ್ ಯು ಹ್ಯಾವ್ ದ ಕಾನ್ಫಿಡೆನ್ಸ್ ಯು ವಿಲ್ ಗೆಟ್ ಇಟ್. ಸೊ ಇಲ್ಲೂ ಕೂಡ ಅಷ್ಟೇ, ನೀವು ಕಾನ್ಫಿಡೆನ್ಸ್ ತಗೊಂಡು ಓದಿ ಹೇಗೆ ಬರುತ್ತೆ ಅಂತ. ಇಲ್ಲಿ ಏನಿದೆ, ವೆರಿ ಕ್ಲಿಯರ್ ರಿಯಾಕ್ಷನ್. ಈ xenon ಮತ್ತು ಪ್ಲಾಟಿನಮ್ ಹೆಕ್ಸಾಫ್ಲೋರೈಡ್ ಎರಡು ಮಿಕ್ಸ್ ಮಾಡಿದ ತಕ್ಷಣ ಏನಾಗುತ್ತೆ, xenon ಹೆಕ್ಸಾಫ್ಲೋರೋಪ್ಲಾಟಿನೇಟ್ ಬರುತ್ತೆ. Xe ಪ್ಲಸ್ PtF6 ಎರಡೂ ಮಿಕ್ಸ್ ಆಗುತ್ತೆ. ನೀವು ಇಲ್ಲಿ ಫಾರ್ಮುಲಾ ಬರ್ಬೋದು ಅಥವಾ ಸ್ಟೇಟ್ಮೆಂಟಲ್ಲಿ ಬೇಕಾದ್ರೆ ಬರೀಬೋದು. ಸೊ xenon ಹೆಕ್ಸಾಫ್ಲೋರೋಪ್ಲಾಟಿನೇಟ್. So this is another question we covered. Then another one is, what is an asymmetric carbon atom? ಇಲ್ಲಿ ಎರಡು ಕಾರ್ಬನ್ ಆಟಮ್ಸ್ ಬರುತ್ತೆ. ಕಾರ್ಬನ್ ಆಟಮ್ ಬಿಡಿ, ಅದರದ್ದೇ ಆದ ಒಂದು ಬ್ರಾಂಚ್ ಇದೆ. ಫಸ್ಟ್ ದ ಕೆಮಿಸ್ಟ್ರಿ ಆಫ್ ದ ಕೆಮಿಸ್ಟ್ರಿ ಹ್ಯಾಸ್ ನಾಟ್ ಬೀನ್ ಡಿರೈವ್ಡ್ ಆನ್ ದಟ್ ಡಿಫ್ರೆಂಟ್ ಥಿಂಗ್ ಈಸ್ ದೇರ್. ಫಸ್ಟ್ ಎಲ್ಲೋ ಕೂಡ ಕೆಮಿಸ್ಟ್ರಿ ಅಂತ ಹೇಳಿದಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದಿದೆ ಕಾರ್ಬನಿಂದ. ಸೊ ದ ಕೆಮಿಸ್ಟ್ರಿ ಆಫ್ ದ ಕಾರ್ಬನ್ ಈಸ್ ಕಮ್ಸ್ ಅಂಡರ್ ದಟ್ ಕಾರ್ಬನ್ ಇಟ್ಸೆಲ್ಫ್ ಬಿಕಾಸ್ ಆಫ್ ಇಟ್ಸ್ ವೇಲೆನ್ಸಿ, ದ ಸ್ಪೆಷಲ್ ಪ್ರಾಪರ್ಟಿ, ಕ್ಯಾಟಿನೇಷನ್, and how it behaves with the different things, the different order forms. ಎಲ್ಲೋದು ಬಂದಾಗ different organic chemistry that's completely deviated the chemistry from the carbon compounds. That's called organic chemistry. ಇಲ್ಲೂ ಕೂಡ ಅಷ್ಟೇ ಬಂದಿದೆ. What is meant by asymmetric carbon atom? Symmetric ಮತ್ತು asymmetric carbon atom. I directly come to the asymmetric carbon atom. A carbon atom attached to 4 different atoms or groups. ಒಂದು ಕಾರ್ಬನ್ ಆಟಮು ತನ್ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, 4 ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ 4 ಸೈಡ್ಸಲ್ಲೂ ಬೇರೆ ಬೇರೆ ಆಟಮ್ಸನ್ನು ಕಂಬೈನ್ ಮಾಡಿರಬೇಕು. ದಟ್ಸ್ ಕಾಲ್ಡ್ ಅಸಿಮೆಟ್ರಿ. ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ತೋರ್ತೀವಿ, ಅಲ್ಲಿ ಕ್ಲೋರಿನ್ 4 ಒಂದೇ ಇದೆ. ಇಟ್ ಈಸ್ ನಾಟ್ ಅನ್ ಅಸಿಮೆಟ್ರಿಕ್, ದಿಸ್ ಇಸ್ ಸಿಮೆಟ್ರಿಕ್. ಯಾಕೆ, ಎಲ್ಲ 4 ಕಡೆಯಲ್ಲಿ ಕ್ಲೋರಿನ್. ಅದೇ ಟೈಪಲ್ಲಿ ಒಂದು ಕಾರ್ಬನ್ ಇದ್ದಾಗ ಆನ್ ದ 4 ಡೈರೆಕ್ಷನ್ಸ್ ಆಲ್ ದ ಡಿಫರೆಂಟ್ ಆಟಮ್ಸ್ ಆರ್ ದೇರ್. The carbon atom which consists of the 4 different atoms of the 4 atoms, that's called asymmetric carbon atom. A carbon atom attached to 4 different, ಇಲ್ಲಿ 4 ಯಾಕೆ ಬಂತು, ಕಾರ್ಬನ್ ವೇಲೆನ್ಸಿ 4, ಅಟಾಮಿಕ್ ನಂಬರ್ 6, 1s2 2s2 2p2. ಎರಡು ನೋಡಿದಾಗ 2s2 2p2 ತೊಗೊಂಡಾಗ ಎರಡು ಕೂಡ 4 ವೇಲೆನ್ಸಿ ಬರುತ್ತೆ, 4 ಎಲೆಕ್ಟ್ರಾನ್ಸ್ ಅಟ್ಯಾಚ್ ಆಗಬೇಕು. ಸೊ ದಟ್ಸ್ ವಾಟ್ ದ ಥಿಂಗ್. ದೆನ್ another one, the next question is, give the reason. Electron withdrawing group increases the acidic strength of carboxylic acid. Once again observe, once again listen carefully. Electron withdrawing group increases the acidic strength of carboxylic acid. COH, carboxylic acid alli electronic withdrawing group increases the acidic strength. Why? Because here's the reason is there, give reason ಅಂತ ಹೇಳಿದಾನೆ, ಅಥವಾ why ಅಂತ ಕೇಳ್ಬೋದು. ಇಲ್ಲಿ ವೈ ಕ್ವಶನ್ಸ್ ಇಸ್ ಅನ್ ಅಪ್ಲಿಕೇಶನ್ ಕ್ವಶನ್. ಈ ವೈ ಕ್ವಶನ್ಸ್ ಇದ್ದೇ ಇರುತ್ತೆ, 1 ಅಥವಾ 2 ಡಿಫಿಕಲ್ಟ್ ಇದ್ದೇ ಇರುತ್ತೆ 10 ಕ್ವಶನ್ಸಲ್ಲಿ. ಇನ್ಕ್ರೀಸ್ ದ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಸೈಲಿಕ್ ಅಯಾನ್
by dispersing negative charge. Once again, I repeat, increase the stability of carboxylate ion by dispersing negative charge. This is the answer for that one. The question is, give reason. Electron withdrawing group increases the acidic strength. ಏನು acidic strength ಅಲ್ಲಿ increase the stability of carboxylate ion. Carboxylate ion ಆದಾಗ ಏನಾಗುತ್ತೆ, acidic strength ಜಾಸ್ತಿ ಆಗುತ್ತೆ by the what dispersive negative charge. This is the clear. For that, in this paper it is the last question. So what is glycosidic linkage? ಇದು ಲಾಸ್ಟ್ ಚಾಪ್ಟರ್ ಬರುತ್ತೆ. ಗ್ಲೈಕೋಸೈಡಿಕ್ ಲಿಂಕೇಜ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅದು ಬಯೋಕೆಮಿಸ್ಟ್ರಿ ಟೈಪಲ್ಲಿ ಬರುತ್ತೆ, ಇದು ಫುಡ್ ಕೆಮಿಸ್ಟ್ರಿ ಬರುತ್ತೆ. ಆ್ಯಂಡ್ ವಾಟ್ ಇಸ್ ಮೆಂಟ್ ಬೈ ಗ್ಲೈಕೋಸೈಡಿಕ್ ಲಿಂಕೇಜ್? ಈ ಲಿಂಕೇಜ್ ಬಂದಾಗ ನಮಗೆ ದ ಲಿಂಕೇಜ್ ಬಿಟ್ವೀನ್ ಟು ಮೊನೋಸ್ಯಾಕರೈಡ್ಸ್ ಯೂನಿಟ್ಸ್ ಥ್ರೂ ಆಕ್ಸಿಜನ್ ಆಟಮ್. ಮೊನೋಸ್ಯಾಚರೈಡ್ಸ್ ಆರ್ ಮೊನೋಸ್ಯಾಕರೈಡ್ಸ್, ಒಂದು ಗ್ಲೂಕೋಸ್ ಯೂನಿಟ್ C6H12O6 ಮೊನೋಸ್ಯಾಕರೈಡ್ಸ್, ಎರಡು ಗ್ಲೂಕೋಸ್ ಯೂನಿಟ್ಸ್ಗಳು ಒಂದು ಆಕ್ಸಿಜನ್ ಆಟಮಿಂದ ಕಂಬೈಂಡ್ ಆಗಿದ್ರೆ ಅದಕ್ಕೆ ನಾವೇನಂತ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. I think you followed. Two monosaccharides combined with the two monosaccharides and combined with one oxygen atom, that's called as a glycosidic linkage. So this is a completion of that one paper of that the chemistry. Then similarly another one is there. Just I see that one. I finished this one paper and I come to that the solutions chapter. Yes, thank you. And one advice for you, please go through that one revisions. Chemistry, science students, please go through. It's very difficult to carry all the subjects till your exams. So make it easy. Yes, thank you.